ಗದಗ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಹಾಸಂಘದ ವತಿಯಿಂದ ಮೇ 1ರಂದು ಕಾರ್ಮಿಕ ದಿನಾಚರಣೆ, ಕ್ರಿಕೆಟ್ ಪಂದ್ಯಾವಳಿ, ರಕ್ತದಾನ ಶಿಬಿರ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮೇ 1 ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಗದಗ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಹಾಸಂಘದ ವತಿಯಿಂದ ಕಾರ್ಮಿಕರ ಕ್ರಿಕೆಟ್ ಪಂದ್ಯಾವಳಿ, ರಕ್ತದಾನ ಶಿಬಿರ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಂಘದ ಅಧ್ಯಕ್ಷ ಮಾಬುಖಾನ ಪಟ್ಟಾಣ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಹಾಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್.ಪಿ. ಕರಿಸೋಮನಗೌಡ್ರ, ಉಪಾಧ್ಯಕ್ಷರಾದ ಜಂದಿಸಾಬ ಡಾಲಾಯತ, ಗದಗ ಜಿಲ್ಲಾ ತರಾಕಡಿಯುವ ಕಾರ್ಮಿಕರ ಸಂಘದ ಅಧ್ಯಕ್ಷ ಚನ್ನವೀರಗೌಡ ಕೆ. ಪಾಟೀಲ, ಗದಗ ಜಿಲ್ಲಾ ಸೆಂಟರಿಯಾಗ್ ಮತ್ತು ಬಾರಬೆಂಡಿಯಾಗ್ ಮೇಸ್ತಿಗಳ ಸಂಘದ ಅಧ್ಯಕ್ಷ ಚಾಂದಸಾಬ ಅಬ್ಬಿಗೇರಿ, ಗದಗ ಬೆಟಗೇರಿ ಪ್ಲಂಬರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕಲ್ಲೇಶಪ್ಪ ಬಿ. ಕುಡಗುಂಟಿ, ಗದಗ ಜಿಲ್ಲಾ ಟೈಲ್ಸ್ ಜೋಡಿಸುವ ಕಾರ್ಮಿಕರ ಸಂಘದ ಅಧ್ಯಕ್ಷ ಮೈನುದ್ದೀನ ಆದಮಬೈ, ಗದಗ ಜಿಲ್ಲಾ ಗದಗು ಬೆಟಗೇರಿ ಕಾರ್ಪೆಂಟರ್ ಸಂಘದ ಅಧ್ಯಕ್ಷ ಅಲ್ತಾಫ್ ಕೊಪ್ಪಳ, ಗದಗ ಜಿಲ್ಲಾ ರವಿವರ್ಮ ಪೇಂಟರ್ ಸಂಘದ ಅಧ್ಯಕ್ಷ ಅಡಿವೆಪ್ಪ ಎಸ್. ಛಲವಾದಿ, ಗದಗ ಜಿಲ್ಲಾ ಕುಮಾರವ್ಯಾಸ ಲಿಫ್ಟ್ ಕಾಂಕ್ರೀಟ್ ಹಾಕುವವರ ಸಂಘದ ಅಧ್ಯಕ್ಷ ಚಾಂದಸಾಬ ಎಂ. ಸೋಲಾಪುರ, ಗದಗ ಜಿಲ್ಲಾ ಸ್ಮಾಲ್ ಸೈಲ್ ಫ್ಯಾಬ್ರಿಕೇಷನ್ ವೆಲ್ಡಿಂಗ್ ವರ್ಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ನೂರ್ ಅಹಮದ ಬಳ್ಳಾರಿ, ಗದಗ ಜಿಲ್ಲಾ ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ನ ಅಧ್ಯಕ್ಷ ಮಹಮ್ಮದ ಇಬ್ರಾಹಿಂ ಎಸ್. ಹಳ್ಳಿಕೇರಿ, ಗದಗ ಜಿಲ್ಲಾ ಪಿಒಪಿ ಸಂಘದ ಅಧ್ಯಕ್ಷ ಕೆ. ಐ. ಕರಡಿ ಹಾಗೂ ಎಲ್ಲಾ ಸಂಘದ ಪದಾಧಿಕಾರಿಗಳು ಇದ್ದರು. ಮೊದಲನೇವಾಗಿ ಶುಭ ಮುಂಜಾನೆ ಶುಭಾಶಯಗಳು. ಈ ಕಾರ್ಯಕ್ರಮ ಚಾಲು ಆಗೋದಕ್ಕೂ ಮುಂಚೆಗೆ ಮೊನ್ನೆ ಪಲಗಾಂವ್ನಲ್ಲಿ ಉತ್ಪಾದಕರಿಂದ ನಮ್ಮ ಭಾರತೀಯರ ಮೇಲೆ ಶೂಟಾಗಿ ನಮ್ಮ ಭಾರತೀಯರು 26 ಮಂದಿ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಶಾಂತಿ ಸಲುವಾಗಿ 1-2 ನಿಮಿಷ ಮೌನವನ್ನು ಆಚರಿಸಬೇಕಂತ ಹೇಳಿ ಪ್ರಾರ್ಥಿಸ್ತೀನಿ. ಎಲ್ಲರೂ ಎದ್ದು ನಿಂತು ಮೌನ. ಇವತ್ತಿನ ದಿವಸ ನಾವು ಗದಗ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಹಾಸಂಘದ ವತಿಯಿಂದ ಈ ಪ್ರೆಸ್ ಮೀಟ್ ಮಾಡಲಾಗಿದೆ. ಇದಕ್ಕೆ ಅಂಗವಾಗಿ ಎಲ್ಲ ನಮ್ಮ ಮಹಾಸಂಘದ ಸದಸ್ಯರು, ಎಲ್ಲ ಸಂಘದ ಅಧ್ಯಕ್ಷರು, ನಮ್ಮ ಮೊದಲನೇದಾಗಿ ತರಾಕಡಿಯವರ ಸಂಘ, ಬಾರ್ಬೆಂಡರ್ ಸಂಘ, ಕಾರ್ಪೆಂಟರ್ ಸಂಘ, ಪ್ಲಂಬರ್ ಸಂಘ, ಟೈಲ್ಸ್ ಜೋಡಿಸೋರ ಸಂಘ, ರವಿವರ್ಮ ಪೇಂಟರ್ ಸಂಘ, ಅಲ್ಯೂಮಿನಿಯಂನವ್ರ ಸಂಘ, ಫ್ಯಾಬ್ರಿಕೇಟರ್ ಸಂಘ, POP ಸಂಘ, ಹಿಂಗೆ ಹಲವಾರು 10 ಸಂಘಟನೆಗಳು ಕೂಡಿ ನಾವು ಮೇ 1 ದಿವಸ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುತ್ತಾ ಬರ್ತಾಯಿದ್ದೀವಿ. ಈ ವರ್ಷ ಮೇ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಾವು ಕಾರ್ಮಿಕರಿಗೆ ಕ್ರೀಡಾ ಇದ್ರೊಳಗಿನ ಆಸಕ್ತಿ ಇರಲಿ ಅಂತಂತ ಹೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಇಟ್ಟಿದ್ದೀವಿ. ಇದು ಕ್ರಿಕೆಟ್ ಪಂದ್ಯಾವಳಿ ದಿನಾಂಕ 26/4/2025 ಶನಿವಾರ ನಾಳೆ ಬೆಳಗ್ಗೆ 8 ಗಂಟೆಗೆ ಶುರುವಾಗಿ ಸಂಡೇ ದಿವಸ ಸಾಯಂಕಾಲ ಮುಕ್ತಾಯವಾಗುತ್ತದೆ. ಅಂದರೆ ಕ್ರಿಕೆಟ್ ಆಡಿ ಕಾರ್ಮಿಕರನ್ನು ಸ್ವಲ್ಪ ಉತ್ಸಾಹಗೊಳ್ಳಿ ಅಂತಂದು ಹೇಳಿ ಮಾಡಾಕೊಂತೀವಿ. ಅದೇ ಪ್ರಕಾರ SLC ಮತ್ತು PUCಯಲ್ಲಿ ಉತ್ತೀರ್ಣರಾಗಿ 80% ಮೇಲ್ಪಟ್ಟ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಕಾರ್ಮಿಕರ ದಿನಾಚರಣೆ ದಿವಸ ಹಮ್ಮಿಕೊಳ್ಳಲಾಗಿದೆ. ಇದೇ ಪ್ರಕಾರವಾಗಿ ನಮ್ಮ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲ ಕಾರ್ಮಿಕರು ರಕ್ತದಾನವನ್ನು ಮಾಡಲಿಕ್ಕೆ ಭಾಳ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ. ನಮ್ಮ ಕಾರ್ಮಿಕರನ್ನು ರಕ್ತ ಸೋರಿಸಿ ಕೆಲಸ ಮಾಡ್ತಾರೆ. ಆದ್ರೂ ಮತ್ತು ಮಂದಿ ಜೀವ ಉಳಿಸೋ ಸಂಬಂಧ ರಕ್ತ ಕೊಟ್ಟು ಇನ್ನೊಂದು ಜೀವ ಕಾಪಾಡುವ ಅನ್ನೋ ಒಂದು ಇದನ್ನು ಇಟ್ಕೊಂಡು ಎಲ್ಲ ಕಾರ್ಮಿಕರು ಸುಮಾರು ಒಂದು 100-120 ಕಾರ್ಮಿಕರು ಮಂಗಳವಾರ ದಿವಸ 29ನೇ ತಾರೀಕು ಜೆಂಡಾ ಸರ್ಕಲ್ನಲ್ಲಿ ಇದ್ದಂಥ ಬ್ಲಡ್ ಬ್ಯಾಂಕ್ ಒಳಗೆ ನಾವು ಎಲ್ಲ ಕಾರ್ಮಿಕರು ಅಲ್ಲಿ ಹಮ್ಮಿಕೊಂಡುಕೊಂಡು ರಕ್ತದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾಳೆ 1ನೇ ತಾರೀಕು ಬೆಳಗ್ಗೆ 1ನೇ ತಾರೀಕು ಬೆಳಗ್ಗೆ 1 ಗಂಟೆಗೆ ಭೂಮರೆಡ್ಡಿ ಸರ್ಕಲ್ನಿಂದ ಎಲ್ಲ ಅಲ್ಲೇ ಜಮಗೂಡಿಸ್ಕೊಂಡು ಅಲ್ಲೇ ಪುಟ್ಟರಾಜ ಗವಾಯಿಗಳ ಮೂರ್ತಿಗೆ ಒಂದು ಹಾರ ಹಾಕ್ಕೊಂಡು ಅವರ ಸನ್ನಿಧಿಯಲ್ಲಿ ಅವ್ರನ್ನ ನಮಸ್ಕರಿಸ್ಕೊಂಡು ಅಲ್ಲಿಂದ ಭೂಮರೆಡ್ಡಿ ಸರ್ಕಲ್ ರೋಟ್ರಿ ಸರ್ಕಲ್ ಮಾರ್ಗವಾಗಿ ಗಾಂಧಿ ಸರ್ಕಲ್ ಹೋಗಿ ಗಾಂಧಿ ಸರ್ಕಲ್ನಿಂದ ನಮ್ಮ ಮುನ್ಸಿಪಲ್ ಆವರಣದಲ್ಲಿ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪುಲಾರ್ಪಣೆ ಮಾಡಿಕೊಂಡು ಅಲ್ಲಿಂದ ಅದೇ ಮಾರ್ಗವಾಗಿ ಬರಬೇಕಾದ್ರೆ ಸಂಗೊಳ್ಳಿ ರಾಯಣ್ಣವ್ರನ್ನ ಒಂದು ಮಾಲಾರ್ಪಣೆ ಮಾಡಿಕೊಂಡು ಅದೇ ರೀತಿಯಾಗಿ ನಮ್ಮ ಮಹಾತ್ಮ ಗಾಂಧಿಯವರ ಸರ್ಕಲ್ಗೆ ಬಂದು ಅಲ್ಲೊಂದು ಮಾಲಾರ್ಪಣೆ ಮಾಡಿಕೊಂಡು ನೆಕ್ಸ್ಟ್
ನಮ್ಮ ತಹಸೀಲ್ದಾರ್ ಆಫೀಸು ಹಳೆ ಕೋರ್ಟು ಮುಖಾಂತರ ನಾವು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಒಂದು ಆಫೀಸ್ ಆದಂಥದ್ದು KS ಪಾಟೀಲ್ ನಗರ DC ಮಿಲ್ ಕಾಂಪೌಂಡ್ ಒಳಗಿದೆ. ಅಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಸಚಿವರಾದ ಮಿನಿಸ್ಟರ್ಗಳು ಡಾಕ್ಟರ್ HK ಪಾಟೀಲ್ ಸಾಹೇಬರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಶಾಸಕರಾದ MLC ಸಾಹೇಬರು ಸಂಕನೂರವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಹಾಪೂಜ್ಯರಾದಂಥ ಹರ್ಲಾಪುರ ಸುಕ್ಷೇತ್ರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಗಣ್ಯ ವ್ಯಕ್ತಿಗಳಾದ ನಮ್ಮ 16ನೇ ವಾರ್ಡಿನ ಮೆಂಬರಾದ ಕೃಷ್ಣ ಪರಾಪುರ ಅವರೇ, ಅದೇ ರೀತಿಯಾಗಿ ಅಕ್ಬರ್ ಸಾಬ್ ಬಬರ್ಚಿ ನಗರಾಭಿವೃದ್ಧಿಕಾರದ ಅಧ್ಯಕ್ಷರು, ಅದೇ ರೀತಿಯಾಗಿ ನಮ್ಮ ಕೃಷ್ಣಗೌಡ ಪಾಟೀಲ್ರು, ಮತ್ತು ಕಾರ್ಮಿಕರ ಅಧಿಕಾರಿಗಳು ಶ್ರೀಶೈಲಪ್ಪ ಅವರು, ಕಾರ್ಮಿಕರ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂಬಂಧ ಈ ಪ್ರೆಸ್ ಮೀಟ್ ಮಾಡಲಾಗಿದೆ. ಪ್ರತಿಭಾ ಪುರಸ್ಕಾರ ಈಗ ನಮ್ಮಲ್ಲೇ ಅಂದಾಜು ಒಂದು 20-25 ಹೆಸರು ಬಂದವ್ರಿ. ಈಗ ಆವತ್ತಿನ ಮಟ್ಟ ಎಷ್ಟು ಹೆಸರು ಬಂದರೆ ಸದನ ಅಷ್ಟು ಹುಡುಗರಿಗೆ ಯಾರೂ ಭೇದ ಭಾವ ಇರಲಾರ್ದಂಗೆ 80% ಮ್ಯಾಗಾದಂಥ ಕಾರ್ಮಿಕರ ಮಕ್ಕಳಿಗೆ ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಮಾಡ್ತೀವಿ. ಈ ಕಾರ್ಮಿಕರ ದಿನಾಚರಣೆ ಅಂದ್ರೇ ಒಂದು ಕಾರ್ಮಿಕರಿಗೆ ಹಬ್ಬದ ವಾತಾವರಣ ಸೃಷ್ಟಿ ಆಕೈತಿ. ಅದೇ ವಾತಾವರಣದಾಗ ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ಕಾರ್ಮಿಕರಿಗೇನು ಸನ್ಮಾನ ಮಾಡಿ ಅವ್ರನ್ನ ಸತ್ಕರಿಸ್ತೀವಿ. 9 ಟೀಮ್ ಕ್ರಿಕೆಟ್ ಆಡ್ತಾರೆ. ನಾಳೆ ಬೆಳಗ್ಗೆ ಅಂದರೆ 26ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ ರವಿವಾರ ದಿವಸ ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮ ಶುರು ಮಾಡಲಿಕ್ಕೆ ನಮ್ಮ ಕೃಷ್ಣಗೌಡರು ಬರಾಕುಂತಾರೆ. ಕೃಷ್ಣಗೌಡರು ಅವ್ರ ಈ ನೇತೃತ್ವದಾಗ ಈ ಉದ್ಘಾಟನೆಗೆ ಕೃಷ್ಣಗೌಡರು ಬರ್ತಾರೆ. ಕಾರ್ಮಿಕರು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅವತ್ತು ಕೆಲಸಗಳನ್ನು ಬಂದ್ ಮಾಡಿ ನಮ್ಮ ಕಾರ್ಮಿಕರ ದಿನಾಚರಣೆಗೆ ಆಗಮಿಸಿ ಅದನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ಕಾರ್ಮಿಕರಲ್ಲಿ ವಿನಂತಿ ಕೇಳ್ಕೊತೀನಿ. ಹಬ್ಬ ಅನ್ನೋದು ಇರ್ತದೆ. ಈಗ ಯಾವತ್ತೂ ಕೆಲಸ ಮಾಡಿದ್ರೆ ಕಾರ್ಮಿಕರಿಗೆ ರೆಸ್ಟ್ ಅನ್ನೋದು ಯಾವಾಗ ಸಿಗ್ತದೆ.